ಶಿವಮೊಗ್ಗ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಡಿಕೇರಿ ಬೆನ್ನಲ್ಲೇ ಚಿಕ್ಕಮಗಳೂರು ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿ ಯುವತಿ ನಾಪತ್ತೆ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಯುವತಿ ನಿಗೂಢವಾಗಿ ನಾಪತ್ತೆಯಾದ ಕೇರಳ ಮೂಲದ ನಂದನ. ಹಾಸನ ತಾಲೂಕಿನ ಚಿಕ್ಕಕಡಲೂರು ಗ್ರಾಮದಲ್ಲಿ ದರೋಡೆ, ಮನೆಗೆ ನುಗ್ಗಿ ಬೆಳ್ಳಿ ನಗದು ದೋಚಿದ 5 ಮಂದಿಯ ಗ್ಯಾಂಗ್. ಒಂದು ಕ್ಷಣದ ನಿರ್ಲಕ್ಷ್ಯ, ಜೀವದ ಜೊತೆ ಆಟ. ರಸ್ತೆ ಸುರಕ್ಷತೆಗೆ ಅಧಿಕಾರಿಗಳ ಕಠಿಣ ಎಚ್ಚರಿಕೆ. ವಾರ್ತೆಗಳ ವಿವರ. ಮಡಿಕೇರಿಯ ತಡಿಗಂಡಬೋಳ್ ಪರ್ವತ ಚಾರಣದ ವೇಳೆ ಕೇರಳದ ಯುವತಿ ಶರಣ್ಯ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. 4 ದಿನಗಳ ಬಳಿಕ ಶರಣ್ಯ ಪತ್ತೆಯಾಗಿ ಸುರಕ್ಷಿತವಾಗಿ ಕುಟುಂಬದ ಜೊತೆ ಸೇರಿಕೊಂಡಿದ್ದಾಳೆ. ಈ ಮಿಸ್ಸಿಂಗ್ ಪ್ರಕರಣದ ಚರ್ಚೆ ನಡೆಯುತ್ತಿರುವಾಗಲೇ ಇದೀಗ ಚಿಕ್ಕಮಗಳೂರಿನಲ್ಲೂ ಯುವತಿ ನಾಪತ್ತೆ ಪ್ರಕರಣ ವರದಿಯಾಗಿದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಯುವತಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ಈಕೆ ಕೂಡ ಕೇರಳ ಮೂಲದವಳು. ಕುಟುಂಬದ ಜೊತೆ ಪ್ರವಾಸಕ್ಕೆ ಬಂದ ಯುವತಿ ನಾಪತ್ತೆಯಾಗಿದ್ದು ಹುಡುಕಾಟ ತೀವ್ರಗೊಂಡಿದೆ. ಕೇರಳದ ಪಾಲಕ್ಕಾಡ್ ಮೂಲದ ನಂದನ ಎಂಬ ಯುವತಿ ನಾಪತ್ತೆಯಾಗಿದ್ದಾಳೆ. ಕೇರಳದಿಂದ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಆಗಮಿಸಿದ್ದ ಕೇರಳದ ಕುಟುಂಬ ಚಂದ್ರದ್ರೋಣ ಪರ್ವತ ಚಾರಣಕ್ಕೆ ತೆರಳಿತ್ತು. 40 ಕುಟುಂಬ ಸದಸ್ಯರ ಪೈಕಿ ಯುವತಿ ನಂದನ ಕೂಡ ಸೇರಿಕೊಂಡಿದ್ದಳು. ಪರ್ವತದ ಸುಂದರ ತಾಣ ವೀಕ್ಷಿಸುತ್ತಾ ತೆರಳುವಾಗ ಕುಟುಂಬ ಸದಸ್ಯರ ತಂಡದಿಂದ ನಂದನ ಬೇರ್ಪಟ್ಟಿದ್ದಾಳೆ. ಚಂದ್ರದ್ರೋಣ ಪರ್ವತ ಚಾರಣ ಮಾಡಿದ ಕುಟುಂಬ ಸದಸ್ಯರ ಮೇಲಕ್ಕೆ ತಲುಪಿದಂತೆ ನಂದನ ನಾಪತ್ತೆಯಾಗಿದ್ದು ಅರಿವಾಗಿದೆ. ತಕ್ಷಣವೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇತ್ತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇತ್ತ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಹೀಗಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಇದೇ ವೇಳೆ ಸ್ಥಳೀಯರ ತಂಡ ಕೂಡ ಅರಣ್ಯ ಇಲಾಖೆ ಹಾಗೂ ಪೊಲೀಸರ ಜೊತೆ ಶೋಧ ಕಾರ್ಯ ಆರಂಭಿಸಿದೆ. ದಟ್ಟ ಅರಣ್ಯ ಹಾಗೂ ಕಡಿದಾದ ಬೆಟ್ಟ ಗುಡ್ಡಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಯುತ್ತಿದೆ. ಮಂಜು ಹಾಗೂ ಕತ್ತಲಿನ ವಾತಾವರಣದಿಂದ ಶೋಧ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಇದೀಗ ಪ್ರವಾಸಿಗರ ವಲಯದಲ್ಲಿ ನಾಪತ್ತೆ ಪ್ರಕರಣ ಆತಂಕ ಮೂಡಿಸಿದೆ. ಚಂದ್ರದ್ರೋಣ ಪರ್ವತ ದಟ್ಟ ಕಾಡಿನಿಂದ ಕೂಡಿದೆ. ಹೀಗಾಗಿ ಇಲ್ಲಿ ದಾರಿ ತಪ್ಪಿದರೆ ಅಪಾಯದ ಸಾಧ್ಯತೆ ಹೆಚ್ಚು. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 15 ವರ್ಷದ ಹುಡುಗಿ ಪೇರೆಂಟ್ಸ್ ಜೊತೆ ನಿನ್ನೆ ಪಲಕ್ಕಡ್ ಡಿಸ್ಟ್ರಿಕ್ಟ್ ಕೇರಳ ರಾಜ್ಯದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಮತ್ತೆ ಮಾಣಿಕ್ಯಧಾರ ಒಂದು ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಗೆ ನೋಡಕ್ಕೆ ಹೋಗಿದ್ದಾರೆ. ನಿನ್ನೆ ಸಂಜೆ 5:30 ಪೇರೆಂಟ್ಸ್ ರಿಯಲೈಸ್ ದಟ್ ಶಿ ಇಸ್ ಮಿಸ್ಸಿಂಗ್. 8:10 ವರೆಗೆ ನಮ್ಮ ದತ್ತಪೀಠ ಒಪಿಗೆ ಇಂಟಿಮೇಟ್ ಮಾಡಿದ್ದಾರೆ, ಈ ತರ ಮಿಸ್ಸಿಂಗ್ ಆಗಿದ್ದಾರೆ ಹುಡುಗಿ ಅಂತ. 9:30 ಇಂದ ನಮ್ಮವರು ಪೂರ್ತಿ ಟೀಮ್ ಮಾಡಿ ಫಾರೆಸ್ಟ್ ಮತ್ತೆ ಪೊಲೀಸ್ ಕಂಬೈನ್ಡ್ ಒಂದು ಕಾಂಬಿಂಗ್ ಟೀಮ್ ಮಾಡಿ, ಮತ್ತೆ ಆಮೇಲೆ ಒಂದು ಡ್ರೋನ್ ಟೀಮ್, ಥರ್ಮಲ್ ಸಿಗ್ನೇಚರ್ ಡ್ರೋನ್ ಫ್ರಮ್ ಫಾರೆಸ್ಟ್. We were operating yesterday night till 4:30 this search operation was going on. ಮತ್ತೆ ಬೆಳಿಗ್ಗೆ 6:30 ಇಂದ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ. We are searching her and I have circulated her photo and details to all social media and other accounts also. ಇದು ಪ್ರಯತ್ನ ಪಟ್ಟು ಹುಡುಕ್ತಿದೆ. Angles we are investigating, but first the most usual possibility ಏನಿದೆ ಇದು we have to investigate. So that angle we are investigating. Second, ಏನ್ ಬೇರೆ that CDR of the parents mobile. ಜಿಲ್ಲೆಯ ಚಿಕ್ಕಕಡಲೂರು ಗ್ರಾಮದಲ್ಲಿ ನಡೆದ ದರೋಡೆ ಪ್ರಕರಣವು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡಿದೆ. ಮಧ್ಯರಾತ್ರಿ ಸಮಯದಲ್ಲಿ ಸುಸಜ್ಜಿತವಾಗಿ ಬಂದಿದ್ದ ಕಳ್ಳರ ತಂಡ ಮನೆಗೆ ನುಗ್ಗಿ ಬೆಳ್ಳಿ ಹಾಗೂ ನಗದು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಗ್ರಾಮದ ಪ್ರಸಾದ್ ಅವರಿಗೆ ಸೇರಿದ ಮನೆಯನ್ನ ಗುರಿಯಾಗಿಸಿಕೊಂಡು ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು 5 ಕಳ್ಳರು ಕಬ್ಬಿಣದ ರಾಡ್ ಸಹಾಯದಿಂದ ಮನೆಯ ಮುಖ್ಯ ಬಾಗಿಲನ್ನು ಒಡೆದು ಒಳನುಗ್ಗಿದ್ದಾರೆ. ಈ ವೇಳೆ ಮನೆಯ ಗೇಟ್ ಹೊರಭಾಗದಲ್ಲಿ ಇನ್ನಿಬ್ಬರು ಕಳ್ಳರು ಕಾವಲು ನಿಂತಿದ್ದು ಸಕಲ ಕಾರ್ಯಾಚರಣೆಯನ್ನ ಸಮನ್ವಯಗೊಳಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಒಳಗೆ ಪ್ರವೇಶಿಸಿದ ಕಳ್ಳರು ಮನೆಯ ಕೋಣೆಗಳನ್ನು ಪರಿಶೀಲಿಸಿ ರೂಮ್ನಲ್ಲಿದ್ದ ಲಾಕರ್ನ ಗುರಿಯಾಗಿಸಿಕೊಂಡಿದ್ದಾರೆ. ಬಳಿಕ ಲಾಕರ್ ಅನ್ನು ಮುರಿದು ಅದರಲ್ಲಿದ್ದ ಸುಮಾರು 1 ಕೆಜಿ ಬೆಳ್ಳಿ ವಸ್ತುಗಳು ಹಾಗೂ 15,000 ನಗದು ಕದ್ದು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕಳ್ಳರು ಕಾರ್ಯಾಚರಣೆ ನಡೆಸಿದ ರೀತಿ ಅವರಲ್ಲಿ ಪೂರ್ವ ಯೋಜನೆ ಇದ್ದುದನ್ನು ಸೂಚಿಸುತ್ತಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಈ ದರೋಡೆ ಘಟನೆಯ ಸಂಪೂರ್ಣ ದೃಶ್ಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳರ ಚಲನವಲನಗಳು ಸ್ಪಷ್ಟವಾಗಿ ದಾಖಲಾಗಿವೆ. ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ.
ಘಟನೆ ತಿಳಿದ ತಕ್ಷಣ ದುದ್ದ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೊತೆಗೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನ ಕರೆಸಿ ಸಾಕ್ಷ್ಯ ಸಂಗ್ರಹ ಕಾರ್ಯ ಕೈಗೊಳ್ಳಲಾಗಿದೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಪಾಸಣೆ ಹೆಚ್ಚಿಸಲಾಗಿದ್ದು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ರೀತಿಯ ಧೈರ್ಯಶಾಲಿ ಕಳ್ಳತನ ಗ್ರಾಮದಲ್ಲಿ ನಡೆದಿರುವುದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರಿಗೆ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಟಾರು ವಾಹನ ನಿರೀಕ್ಷಕರಾದ ಆಲಿಯುದ್ದೀನ್ ಅವರು, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವುದಕ್ಕೆ ಚಾಲಕರ ನಿರ್ಲಕ್ಷ್ಯ ಮತ್ತು ಏಕಾಗ್ರತೆಯ ಕೊರತೆಯೇ ಮುಖ್ಯ ಕಾರಣವಾಗಿದೆ. ಅಪಘಾತಗಳಿಗೆ ರಸ್ತೆ, ವಾಹನ ಮತ್ತು ಚಾಲಕ ಎಂಬ 3 ಅಂಶಗಳು ಕಾರಣವಾಗುತ್ತವೆ. ಆದರೆ 99% ಅಪಘಾತಗಳು ಚಾಲಕರ ತಪ್ಪಿನಿಂದಲೇ ಸಂಭವಿಸುತ್ತವೆ. ರಸ್ತೆ ದೋಷ ಅಥವಾ ವಾಹನದ ತಾಂತ್ರಿಕ ಸಮಸ್ಯೆಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಕಾರಣವಾಗುತ್ತವೆ. ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಕೆ, ನಿಯಮ ಉಲ್ಲಂಘನೆ ಹಾಗೂ ಬೇಜವಾಬ್ದಾರಿತನದಿಂದ ಅಪಘಾತಗಳು ಹೆಚ್ಚುತ್ತಿವೆ. ವಾಹನ ಚಲಾಯಿಸುವಾಗ ಮೊಬೈಲ್ ಬಳಸುವುದು ಕಾನೂನು ಬಾಹಿರವಾಗಿದ್ದು, ಕೈಯಲ್ಲಿ ಹಿಡಿದುಕೊಂಡಿರುವುದೇ ಶಿಕ್ಷಾರ್ಹ ಅಪರಾಧ. ರಸ್ತೆ ಸುರಕ್ಷತೆಗೆ ಶಿಸ್ತು, ತಾಳ್ಮೆ ಮತ್ತು ನಿಯಮ ಪಾಲನೆ ಅತ್ಯಗತ್ಯ. ರಸ್ತೆ ಸೂಚನಾ ಫಲಕಗಳನ್ನು ಗಮನಿಸಿ ಚಾಲನೆ ಮಾಡಬೇಕು. ಏಕಾಗ್ರತೆಯ ಕೊರತೆ ಹೆಚ್ಚಿನ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಎಂದು ಹೇಳಿದರು. LL ಪಾಸ್ ಆಗಿರ್ತಾರೆ, ಅದಾದಮೇಲೆ DL ಟೆಸ್ಟ್ ಪಾಸ್ ಆಗಿ ಮತ್ತೆ ರೋಡಿಗೆ ಬರ್ತಾರೆ. ಆದರೆ ಕಾರಣ ಏನು? ಚಾಲಕನೇ ಹೆಚ್ಚಿನ ಸಂದರ್ಭಗಳಲ್ಲಿ ಅಪಘಾತಕ್ಕೆ ಕಾರಣ ಆಗಿರ್ತಾನೆ. ಹಾಗಾದರೆ ಯಾಕೆ ಚಾಲಕನ ಏನು ನ್ಯೂನತೆ ಇದೆ ಅಂದರೆ, ಇದು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಚಾಲಕನ ಮನಸ್ಥಿತಿ ಏನಿದೆಯಲ್ಲ, ಅವನ ಏಕಾಗ್ರತೆ, ಕಾನ್ಸಂಟ್ರೇಷನ್ ಏನಿದೆಯಲ್ಲ, ಅದ್ರ ಮೇಲೆ ಆಕ್ಸಿಡೆಂಟ್ಗಳು ಡಿಪೆಂಡ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗೋಕ್ಕೆ ಕಾರಣ ನಂಬರ್ 1 ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಆಮೇಲೆ ಡಿಸ್ಟ್ರಾಕ್ಷನ್ ಡ್ಯೂರಿಂಗ್ ಡ್ರೈವಿಂಗ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗಿರೋಲ್ಲ. ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದೇನು ಯೂಸ್ ಆಫ್ ಮೊಬೈಲ್ ಫೋನ್. ನಾವು ಹೆಚ್ಚು ಇಲ್ಲಿ ಈ ರೋಡಲ್ಲಿ ನೋಡಿ ಕಾಲ್ಗಟ್ಟೆ ನಿಂತ್ಕೊಳ್ಳಿ, ಎಷ್ಟು ಜನ ಮೊಬೈಲ್ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಮೋಟಾರು ವಾಹನ ನಿಯಮ ಅದು ರೂಪುಗೊಂಡಿದ್ದು 1988. ಅವತ್ತು ಹ್ಯಾಂಡ್ಸೆಟ್ ಅಂದರೆ ಯಾರೂ ಆಲೋಚನೆ ಮಾಡಿರಲಿಲ್ಲ. ಕಾನೂನು ಎಷ್ಟು ಚೆನ್ನಾಗಿ ರೂಪಿಸಿದ್ದಾರೆ ಅಂತಂದರೆ, ಆ ಸಮಯದಲ್ಲೇ ಹೇಳಿದರು, ನೋ ಹ್ಯಾಂಡ್ ಹೆಲ್ಡ್ ಕಮ್ಯುನಿಕೇಷನ್ ಡಿವೈಸ್ ಇಸ್ ಅಲೌಡ್. ಮಾತಾಡೋದಲ್ಲ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಹೋಗಿಲ್ಲ. ನಮ್ಮ ಕರ್ನಾಟಕ ಮೋಟಾರು ವಾಹನ ನಿಯಮದ ಪ್ರಕಾರ ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು ಕೂಡ ಶಿಕ್ಷಾರ್ಹ ಅಪರಾಧ. ಅಂಥದ್ರಲ್ಲಿ ಜನ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಮಾತಾಡ್ತಿದ್ದಾಗ ಏನಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಬೇರೆ ಕಡೆ. ಅವರೆಲ್ಲ ರೀತಿಯಲ್ಲೂ ಈಗೆಲ್ಲ ವೆಲ್ ಎಜುಕೇಟೆಡ್ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ನಿಯಮಗಳು ತಿಳ್ಕೊಂಡಿದ್ದಾರೆ. ನಾವು ರೋಡಲ್ಲಿ ನೋಡ್ತೀವಲ್ಲ, ಚೆಕ್ಕಿಂಗಲ್ಲಿ ಹೋದಾಗ ನಮಗೆ ಅವ್ರು ಹೇಳ್ಕೊಡೋಷ್ಟು ಜ್ಞಾನ ಇರುತ್ತೆ. ಆದರೆ ಅವರು ಸಿಂಪಲ್ ವೈಲೇಷನ್ ಮಾಡ್ತಾ ಇರ್ತಾರೆ. ಯಾಕೆ? ಹೋಗಲಿ ಬಿಡು ಅನ್ನೋ ಲೆಕ್ಕ. ಆದರೆ ರಸ್ತೆಯಲ್ಲಿ ಆ ಥರ ಮಾಡಿದರೆ, ಬೇಜವಾಬ್ದಾರಿ ಥರ ಮಾಡಿದರೆ ಏನಾಗುತ್ತೆ? ಪ್ರಾಣನೇ ಹೋಗುತ್ತೆ. ಅಥವಾ ಯಾವುದಾದ್ರೂ ಒಂದು ಅಂಗಾಂಗ ಹೋದರೆ ಅಲ್ಲಿವರೆಗೂ ಚೆನ್ನಾಗಿದ್ದವನು ನೆಕ್ಸ್ಟ್ ಡೇಗೆ ಅವನ ಹೆಸರು ಚೇಂಜ್ ಆಗುತ್ತೆ, ದಿವ್ಯಾಂಗ ಆಗ್ತಾರೆ. ಹಾಗಾಗಿ ಇದಾಗೋಕ್ಕಿಂತ ಮೊದಲು ನಾವು ಭಾಳ ತೀಕ್ಷ್ಣವಾಗಿ ಆಲೋಚನೆ ಮಾಡಬೇಕು. ರಸ್ತೆಯಲ್ಲಿ ಏನು ಬೇಕಾಗಿಲ್ಲ, 3 ವಿಷಯಗಳಿದ್ದರೆ ಯಾವುದೇ ಕಾರಣಕ್ಕೂ ಅಪಘಾತ ಆಗಲ್ಲ. ಆದರೆ ಇದೆಲ್ಲ ನಾನು ನೋಡ್ತೀನಿ, ಯಾರು ಗೊತ್ತಾ? ಏಜ್ ಲಿಮಿಟ್ ಫ್ರಮ್ 45 ಆ್ಯಂಡ್ ಅಬವ್ ಅಲ್ಲಿರೋರಿಗೆಲ್ಲ ಈ 3 ಇರುತ್ತೆ. ಒಂದು ಡಿಸಿಪ್ಲಿನ್, ಶಿಸ್ತು ಇರಬೇಕು. ಎರಡನೇದು ಸಂಯಮ, ತಾಳ್ಮೆ ಇರಬೇಕು. ಶಿಸ್ತು ಅಂದರೆ ಏನು? ರಸ್ತೆ ನಿಯಮಗಳನ್ನು ತಿಳ್ಕೊಬೇಕು, ಅದ್ರ ಪ್ರಕಾರವಾಗಿ ನಡ್ಕೋಬೇಕು. ರೋಡ್ ಸೈಡಲ್ಲಿ ಬೋರ್ಡ್ಗಳು ಹಾಕಿರ್ತಾರಲ್ಲ, ಆ ಬೋರ್ಡ್ಗಳನ್ನ ಬಳಸಬೇಕು. ಬೋರ್ಡ್ ಸುಮ್ಮನೆ ಹಾಕಿದ್ದಾರೆ, PWD ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಅದನ್ನು ಹಾಕ್ತಾ ಇದ್ದಾರೆ. LL ಟೈಮಲ್ಲಿ, DL ಟೈಮಲ್ಲಿ ಅದನ್ನೆಲ್ಲ ಓದ್ಕೊಂಡು ಬಂದಿದ್ದು ಕರೆಕ್ಟಾಗಿದ್ದವರು LL ಪಾಸಾಗಿ ರೋಡಿಗೆ ಬರ್ತಾರೆ. ಆದರೆ ಆ ಬೋರ್ಡ್ನ ನೋಡಲ್ವಲ್ಲ. ಬೋರ್ಡ್ ನೋಡೋ ಬದಲು ಏನು ಮಾಡ್ತಾರೆ? ಮೊಬೈಲ್ ಮಾತಾಡಿಕೊಂಡು. ಅಂದರೆ ಗಾಡಿ ಮತ್ತು ಬಾಡಿ ರೋಡಲ್ಲಿ ಇರುತ್ತೆ, ಮೈಂಡು ಇನ್ನೆಲ್ಲ ಇರುತ್ತೆ. ಆಬ್ಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಇದೇ 99% ಆಕ್ಸಿಡೆಂಟ್ಗೆ ಕಾರಣ, ಆಬ್ಸೆನ್ಸ್ ಆಫ್ ಮೈಂಡ್. ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆ ತಾರಾಮಣಿ ಸುರೇಶ್, ಡಾಕ್ಟರ್ ಚಂದ್ರಮೌಳಿ ಪ್ರಭಾಕರ್, ಹೇಮಂತ್, KL ಸುರೇಶ್, ಸಂತೋಷ್, ಆದರ್ಶ್, ಅಬ್ದುಲ್ ಲತೀಫ್, ಪ್ರಶಾಂತ್, ಗೆಂಡೆಹಳ್ಳಿ ಚೇತನ್ ಹಾಜರಿದ್ದರು. ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ಶೌಚಾಲಯಗಳನ್ನು ಸಾರ್ವಜನಿಕರು ಸರಿಯಾಗಿ ಬಳಸಿ ಸ್ವಚ್ಛತೆ ಕಾಪಾಡಬೇಕು. ಇದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ಪುರಸಭೆ ಚನ್ನರಾಯಪಟ್ಟಣ 2024-25ನೇ ಸಾಲಿನ ಸ್ವಚ್ಛ ಭಾರತ್ ಮಿಷನ್ 2.0 ಮತ್ತು ಪುರಸಭಾ ಅನುದಾನದ ಅಡಿಯಲ್ಲಿ ನಿರ್ಮಿಸಲಾದ ಹೈಟೆಕ್ ಶೌಚಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶುಚಿತ್ವ ಕಾಪಾಡುವ ದೃಷ್ಟಿಯಲ್ಲಿ ಮತ್ತು ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ 66 ಲಕ್ಷ ರೂಪಾಯಿ ಅನುದಾನದಲ್ಲಿ
ತಾಲೂಕು ಕ್ರೀಡಾಂಗಣದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜಿಸುವ ಮೂಲಕ ಬಯಲು ಶೌಚಾಲಯವನ್ನು ಅವಲಂಬಿಸಿದ್ದಾರೆ. ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿಯಾಗುತ್ತಿದ್ದು ಪ್ರತಿನಿತ್ಯ ಸಾವಿರಾರು ಜನರು ಕ್ರೀಡಾ ಚಟುವಟಿಕೆ, ವ್ಯಾಯಾಮ ಹಾಗೂ ವಾಕಿಂಗ್ ಮಾಡಲು ಬರುವುದರಿಂದ ಶೌಚಾಲಯ ಅಗತ್ಯವಿತ್ತು. ಈ ದಿಸೆಯಲ್ಲಿ ಅನುದಾನ ಕ್ರೋಢೀಕರಿಸಿ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದೆ. ಅಂಬಿಕಾನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 33 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಕ್ರೀಡಾ ಇಲಾಖೆಯ ಒಂದು ವ್ಯಾಪ್ತಿನಲ್ಲಿ ಸ್ಟೇಡಿಯಂ ಬರೋದ್ರಿಂದ ಅಲ್ಲಿ ಔಟ್ಸೋರ್ಸಲ್ಲಿ ನಮ್ಮ ಹುಡುಗ ನೋಡ್ಕೊತಾ ಇದೆ, ನಮ್ಮ ಸೂರ್ಯಕುಮಾರ್. ಅವನಿಗೆ ಇದರ ನಿರ್ವಹಣೆಗೆ ಅಂದರೆ ಇದನ್ನು ಉಸ್ತುವಾರಿ, ಆ ಕ್ಲೀನಿಂಗು ವಗೈರೆ ಎಲ್ಲ ಮುನ್ಸಿಪಲ್ ನಮ್ಮ ಸಿಬ್ಬಂದಿ ವರ್ಗನೇ ಇದನ್ನು ನೋಡ್ಕೋತಾರೆ. ಅದ್ರ ಜೊತೆಗೊಂದೆರಡು CC ಕ್ಯಾಮ್ರಾಗಳನ್ನೂ ಕೂಡ 4 CC ಕ್ಯಾಮ್ರಾಗಳನ್ನು ಅಳವಡಿಸ್ತಕ್ಕಂಥದ್ದಕ್ಕೂ ಕೂಡ ಇವತ್ತು ಸೂಚನೆಯನ್ನು ನೀಡಿದ್ದೇವೆ. ಇವತ್ತು ಇದು ಹೆಚ್ಚಿನ ಅನುಕೂಲ ಆಗ್ತದೆ. ಯಾಕೆಂದರೆ ಬೆಳಗ್ಗೆ ನನ್ನ ಪ್ರಕಾರ 100 ಜನ ಬರ್ತಾರೆ. ಕೆಲವು ಕಾರ್ಯಕ್ರಮಗಳು ಬಂದಾಗ ಇದು ಸ್ಟೇಡಿಯಮಲ್ಲಿ ಆ ಹೆಣ್ಣು ಮಕ್ಕಳಿಗಂತೂ ತುಂಬಾ ಸಮಸ್ಯೆ ಆಗ್ತಿತ್ತು. ಸ್ಟೂಡೆಂಟ್ಸ್ಗೆ, ಅಡಲ್ಟ್ಸ್ಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಇದು ಉಪಯೋಗ ಆಗಲಿ. ಇದು ನಮ್ಮೆಲ್ಲರ ಆಸ್ತಿ ಅನ್ನೋದನ್ನು ಸಾರ್ವಜನಿಕರು ಕೂಡ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಏನೋ ಇವತ್ತು ಮಾಡಿಕೊಟ್ಟವರಪ್ಪ, ಇಲ್ಲಿ ಬಂದು ನಲ್ಲಿ ಮುರಿದು ಹಾಕೋದು, ಮತ್ತೊಂದು ಇದು ಮಾಡೋದು, ಅದನ್ನು ಮಾಡಬಾರ್ದು. ಆಮೇಲೆ ಇಲ್ಲಿ ಬೇರೆ ರೀತಿ ಅದಕ್ಕೋಸ್ಕರನೇ 4 CC ಕ್ಯಾಮ್ರಾಗಳು ಹಾಕಿದ್ರೆ ಅದೆಲ್ಲ ಅವಾಯ್ಡ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಕೂಡಲೇ ವಿತಿನ್ 2-3 ಡೇಸಲ್ಲೇ ಇದು 4-5 ಆಗಿ ಸ್ಟೇಡಿಯಮ್ಗೂ ಅಡ್ವಾಂಟೇಜ್ ಆಗಲಿ, ಇಲ್ಲಿಗೂ ಕೂಡ ಅಡ್ವಾಂಟೇಜ್ ಆಗಲಿ. ಆ ನಿಟ್ಟಿನಲ್ಲಿ ಕ್ರಮನ ತಗೋತೀವಿ ಅಂತಕ್ಕಂಥದ್ದನ್ನು ಕೂಡ ಇದೆ. ಅದ್ರ ಜೊತೆಯಲ್ಲಿ ಇವತ್ತು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೆಸ್ಸೆ ಫರ್ಗೂಷನ್ ಟ್ರ್ಯಾಕ್ಟರ್ನು ಕೂಡ ಇವತ್ತು ಖರೀದಿ ಮಾಡಿ ಇವತ್ತು ನಮ್ಮ ಸ್ವಚ್ಛತೆ ದೃಷ್ಟಿನಲ್ಲಿ ಅದಕ್ಕೂ ಕೂಡ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಒಳ್ಳೆಯ ಕಂಪ್ನಿ ಒಂದು ಟ್ರ್ಯಾಕ್ಟರ್ ಆಗಿದೆ. ಅದನ್ನು ಕೂಡ ಡ್ರೈವರ್ಸ್ಗಳು ಒಳ್ಳೆಯ ಉತ್ತಮ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಈ ಒಂದು 2 ಶೌಚಾಲಯಗಳು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸ್ಟೇಡಿಯಂಗೆ ಬರ್ತಕ್ಕಂಥ ವಾಹನ ಮಾಡ್ತಕ್ಕಂಥ ಸರ್ವರ್ಗೂ ಕೂಡ. ಕಾರ್ಯಕ್ರಮದಲ್ಲಿ TAPCMSನ ನಿರ್ದೇಶಕ MR ಅನಿಲ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ R ಯತೀಶ್ ಕುಮಾರ್, ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಪರಿಸರ ಅಭಿಯಂತರೆ BA ಕಾವ್ಯಶ್ರೀ, ಕೆರೆಯ ಅಭಿಯಂತರರಾದ ಬಸವರಾಜು, ಗಿರೀಶ್, ಹಿರಿಯ ಆರೋಗ್ಯ ನಿರೀಕ್ಷಕರ ಮೂರ್ತಿ ಸೇರಿದಂತೆ ಪೌರ ಕಾರ್ಮಿಕ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನ ತಾಲೂಕು ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ತಾಲೂಕು ಕಚೇರಿಯಿಂದ ಭವ್ಯ ಮೆರವಣಿಗೆ ನಡೆಸುವ ಕುರಿತು ಸಹ ಚರ್ಚೆ ನಡೆದಿದೆ. ಕಾರ್ಯಕ್ರಮ ಯಶಸ್ವಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ಸಮಾಜದ ಒಬ್ಬ ಸದಸ್ಯನಾಗಿ ಎಲ್ಲರೊಂದಿಗೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಅವರು ಭರವಸೆ ನೀಡಿದರು. ಅಂಬೇಡ್ಕರ್ ಜಯಂತಿ ಆಚರಣೆಗೆ ಇಲಾಖೆಯಿಂದ 25,000 ರೂಪಾಯಿ ಅನುದಾನ ನಿಗದಿಯಾಗಿದ್ದು, ಚುನಾವಣಾ ನೀತಿ ಸಂಹಿತೆಯ ಅಡೆತಡೆಗಳಿಲ್ಲದಿದ್ದರೆ ಇನ್ನಷ್ಟು ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಹೆಚ್ಚಿನ ಮಟ್ಟದಲ್ಲಿ ಆಚರಿಸುವ ಉದ್ದೇಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬೇಲೂರಿನ SC/ST ವಸತಿ ನಿಲಯದ ನವೀಕರಣ ಅಥವಾ ಹೊಸ ಕಟ್ಟಡ ನಿರ್ಮಾಣದ ಕುರಿತು ಚರ್ಚೆ ನಡೆದಿದ್ದು, ಇದರ DPR ಸಿದ್ಧಪಡಿಸಲು ಸುಮಾರು 45 ದಿನಗಳ ಅವಧಿ ಬೇಕಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಜಯಂತಿಯ ಜೊತೆಗೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಉದ್ದೇಶದಿಂದ ಪ್ರತ್ಯೇಕ ದಿನಾಂಕದಲ್ಲಿ ಸಚಿವರನ್ನ ಆಹ್ವಾನಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಯಿತು. ಇದಕ್ಕಾಗಿ ಮುಖಂಡರನ್ನೊಳಗೊಂಡ ಸಮಿತಿಯನ್ನ ರಚಿಸಲು ಸೂಚಿಸಲಾಯಿತು. ಕಳೆದ ವರ್ಷದಂತೆ ಈ ಬಾರಿಯೂ ಶಾಂತಿ, ಸೌಹಾರ್ದತೆ ಹಾಗೂ ಎಲ್ಲ ಸಮಾಜದವರ ಸಹಭಾಗಿತ್ವದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, BEO ಭಾಗ್ಯಮ್ಮ, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ,
ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP, I'm Kritika Tia, studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin, myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮೆ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ.
ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪಟ್ಟಣದ ದೇವಾಂಗ ಬೀದಿಯಲ್ಲಿರುವ ಶ್ರೀರಾಮ ಮಂದಿರದ ಆವರಣದಲ್ಲಿ ವಸಂತೋತ್ಸವದ ಅಂಗವಾಗಿ ಓಕುಳಿ ಹಬ್ಬವನ್ನ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀರಾಮನವಮಿಯ ನಂತರದ ದಿನಗಳಲ್ಲಿ ನಡೆಯುವ ಈ ವಿಶಿಷ್ಟ ಆಚರಣೆಯು ಕಳೆದ 80 ವರ್ಷಗಳಿಂದಲೂ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವುದು ವಿಶೇಷ. ಶ್ರೀರಾಮಚಂದ್ರನು ರಾವಣ ಸಂಹಾರದ ನಂತರ ಸೀತಾದೇವಿಯೊಂದಿಗೆ ಮರಳುವಾಗ ನಡೆದ ಯುದ್ಧದಲ್ಲಿ ಅಪಾರ ರಕ್ತಪಾತವಾಗಿತ್ತು. ಪಟ್ಟಾಭಿಷೇಕದ ಬಳಿಕ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ವಾನರ ಸೇವೆಯು ಪವಿತ್ರ ನೀರಿನ ಸ್ನಾನದ ಮೂಲಕ ಶುದ್ಧರಾಗಲಿ ಎಂಬ ಉದ್ದೇಶದಿಂದ ರಾಮನು ಈ ಆದೇಶ ನೀಡಿದ್ದನು. ಅದರ ಸ್ಮರಣಾರ್ಥವಾಗಿಯೇ ಈ ವಸಂತೋತ್ಸವ ಮತ್ತು ಓಕುಳಿ ಸಂಪ್ರದಾಯ ಎಂದಿಗೂ ಮುಂದುವರೆದಿದೆ. ಬಣ್ಣದ ಹಬ್ಬದಲ್ಲಿ ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಪರಸ್ಪರ ಬಣ್ಣಗಳನ್ನು ಎರಚುತ್ತಾ ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಸಂಭ್ರಮಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಂ ಜಗನ್ನಾಥ್, ಕೆಇಬಿ ಕುಮಾರ್, ಕುಮಾರಣ್ಣ, ರವೀಂದ್ರ, ದೀಪು, ಅನಿಲ್, ರವಿ, ಮಂಜುನಾಥ್, ಕುಶಾಲ್, ಚಂದ್ರು, ವೇದ, ರಾಧಾಮಣಿ, ಮಣಿ, ಗೀತಾ ಸೇರಿದಂತೆ ದೇವಾಂಗ ಸಮಾಜದ 100 ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನಕಲಿ ವೈದ್ಯರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ತಾಲೂಕಿನ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಹಾಗೂ ಅರಕಲಗೂಡು ಪಟ್ಟಣದ ಜಯಲಕ್ಷ್ಮಿ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ಬೀಗ ಮುದ್ರೆ ಹಾಕಿಸಲಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ತಿಳಿಸಿದರು. ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ಕೇಂದ್ರದಲ್ಲಿ ನಕಲಿ ವೈದ್ಯ ಡಾಕ್ಟರ್ ವಿಶ್ವನಾಥ್ ಎಂಬಾತ ಹಲವಾರು ವರ್ಷಗಳಿಂದ ಲಕ್ಷ್ಮಣ್ ಹೆಸರಿನಲ್ಲಿ ಕ್ಲಿನಿಕ್ ತೆರೆದು ಮೆಡಿಕಲ್ ದಂಧೆ ನಡೆಸುತ್ತಿದ್ದು, ನಿತ್ಯ 100 ಮಂದಿ ರೋಗಿಗಳಿಗೆ ನಕಲಿ ಔಷಧಿ ನೀಡಿ ವಂಚಿಸುತ್ತಿದ್ದ. ಸರ್ಕಾರ ನಕಲಿ ವೈದ್ಯರಿಂದ ರೋಗಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಸಾವು ನೋವಿಗೆ ಗುರಿಯಾಗುತ್ತಿದ್ದ ಕಾರಣ ಅಂತಹ ನಕಲಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿತ್ತು. ಎಚ್ಚೆತ್ತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರು ಇತ್ತೀಚೆಗೆ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಮತ್ತು ಜಯಲಕ್ಷ್ಮಿ ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ಬೀಗ ಮುದ್ರೆ ಹಾಕಿದ್ದಾರೆ. ಸರ್ಕಾರ ನಕಲಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಹಾಗೂ ಜಯಲಕ್ಷ್ಮಿ ಕ್ಲಿನಿಕ್ಗೆ ಬೀಗ ಜಡಿದು ನಕಲಿ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಪುಟ್ಟೇಗೌಡ ವಿರುದ್ಧ ಕ್ರಮ ಜರುಗಿಸಲಾಗಿದೆ. 2026 ಅರಕಲಗೂಡು ತಾಲೂಕಿನಲ್ಲಿ ನಕಲಿ ವೈದ್ಯರಿಂದ ನಡೆಸಿದ್ದ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಲು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ
ಒಂದು ಆರ್ಡರ್ ಮೇರೆಗೆ ನಾವು ಭೇಟಿ ನೀಡಿ ಅರ್ಕೂರು ತಾಲೂಕಿನಲ್ಲಿ ಜಯಲಕ್ಷ್ಮಿ ಕ್ಲಿನಿಕ್ ಎಂಬುದನ್ನು ಮತ್ತು ಮಲ್ಲಿಪಟ್ಟಣದ ಲಕ್ಷ್ಮಣ ಕ್ಲಿನಿಕ್ ಎಂಬುದನ್ನು ಎರಡನ್ನೂ ಮುಚ್ಚಿಸಿ ಮುಟ್ಟುಗೋಲು ಹಾಕ್ಕೊಂಡು ವೈದ್ಯಕೀಯ ಉಪಕರಣ ಮತ್ತು ಮೆಡಿಸಿನ್ಸ್ ಇಂಜೆಕ್ಷನ್ಸ್ಗಳನ್ನು ಎಲ್ಲವನ್ನು ಮುಟ್ಟುಗೋಲು ಹಾಕ್ಕೊಂಡು ಬಂದು ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿರುತ್ತೇವೆ. ಇವರನ್ನು ನಕಲಿ ವೈದ್ಯರಂತ ಅಂತ ನಮ್ಮ ಒಂದು ರಾಜ್ಯದಿಂದ ಒಂದು ಪಟ್ಟಿ ಬಂದಿತ್ತು. ಆ ಪಟ್ಟಿಯಲ್ಲಿ ಇವರ ಹೆಸರಿದ್ದರಿಂದ ಇವ್ರ ಮೇಲೆ ಕ್ರಮ ಕೈಗೊಂಡ್ವಿ. ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ನೋಂದಾಯಿತ ಅರ್ಹತೆ ಇರೋರು ಮಾತ್ರ ಕ್ಲಿನಿಕ್ ನಡೆಸೋದಕ್ಕೆ ಅವಕಾಶ ಇದೆ. ಇವರ ಒಂದು ಕ್ವಾಲಿಫಿಕೇಷನು ಅಲ್ಲಿ KMCನಲ್ಲಿ ನೋಂದಾಯಿತ ಆಗಿರೋದ್ರಿಂದ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳಬೇಕಾಗಿದೆ. ನಗರದ KHB ಬಡಾವಣೆಯಲ್ಲಿರುವ ಚಾಮುಂಡಿ ಹೋಟೆಲ್ನಲ್ಲಿ ಯುವಕನೊಬ್ಬ ಐಸ್ ಕ್ರೀಂ ಕೇಳುವ ನೆಪದಲ್ಲಿ ಬಂದು ಬಳಿಕ ಸೂಕ್ತ ಸಮಯ ನೋಡಿಕೊಂಡು ಕ್ಯಾಶ್ ಬಾಕ್ಸ್ನಲ್ಲಿದ್ದ ಹಣವನ್ನು ಎಗರಿಸಿ ಪರಾರಿಯಾದ ಘಟನೆ ನಡೆದಿದೆ. ಈ ಘಟನೆ ಮಂಗಳವಾರ ಸಂಜೆ ಸುಮಾರು 6:50 ಸಮಯದಲ್ಲಿ ನಡೆದಿದ್ದು, ಕಳ್ಳತನದ ಜಾಣಾಕ್ಷತನ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮಾಹಿತಿ ಪ್ರಕಾರ ಯುವಕನು ಮೊದಲು ಹೋಟೆಲ್ಗೆ ಬಂದು ಮಾಲೀಕನ ಪತ್ನಿಯ ಬಳಿ ಐಸ್ ಕ್ರೀಂ ಕೇಳಿದ್ದಾನೆ. ಆಗ ಐಸ್ ಕ್ರೀಂ ಇಲ್ಲ ಎಂದು ತಿಳಿಸಿದ ಮಹಿಳೆಗೆ ಎಲ್ಲಿ ಸಿಗುತ್ತದೆ ಎಂದು ಕೇಳಿ ಸ್ಥಳದಿಂದ ತೆರಳಿದ್ದಾನೆ. ಈ ಮೂಲಕ ಹೋಟೆಲ್ನ ಒಳಗಿನ ಪರಿಸ್ಥಿತಿ, ಜನರ ಸಂಚಾರ ಇತ್ಯಾದಿಗಳನ್ನು ಅವಲೋಕಿಸಿದ ಯುವಕ ಕೆಲ ಹೊತ್ತಿನ ಬಳಿಕ ಮರು ಬಾರಿಗೆ ಹೋಟೆಲ್ಗೆ ಮರಳಿದ್ದಾನೆ. ಈ ವೇಳೆ ಹೋಟೆಲ್ನಲ್ಲಿ ಜನಸಂದಣಿ ಕಡಿಮೆಯಾಗಿದ್ದನ್ನ ಗಮನಿಸಿದ ಆತ ಯಾರೂ ಗಮನಿಸದ ಕ್ಷಣದಲ್ಲಿ ಮೊದಲು ಚೇರಿನಲ್ಲಿ ಕುಳಿತು ಕೆಲ ಸಮಯದಲ್ಲೇ ಚೇರನ್ನ ಕೌಂಟರ್ ಬಳಿ ಜರುಗಿಸಿ ನೇರವಾಗಿ ಕ್ಯಾಶ್ ಕೌಂಟರ್ಗೆ ಹೋಗಿ ಕ್ಯಾಶ್ ಬಾಕ್ಸ್ ತೆರೆಯಿಸಿ ಅದರಲ್ಲಿದ್ದ ಹಣವನ್ನ ಕದ್ದುಕೊಂಡು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದಾನೆ. ಘಟನೆ ಸಂಪೂರ್ಣವಾಗಿ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಯುವಕನ ಚಲನವಲನಗಳು ಸ್ಪಷ್ಟವಾಗಿ ದಾಖಲಾಗಿವೆ. ಮಾಹಿತಿ ದೊರಕುತ್ತಿದ್ದಂತೆ ಹಾಸನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿಯನ್ನ ಪತ್ತೆ ಹಚ್ಚಲು ತನಿಖೆ ಆರಂಭಿಸಲಾಗಿದೆ. ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಆತನ ಮುಖ ಕಾಣಿಸುತ್ತಿರುವುದು ಪೊಲೀಸರ ತನಿಖೆಗೆ ಅನುಕೂಲವಾಗಿದೆ. ಈ ಘಟನೆ ಹೋಟೆಲ್ ಮಾಲೀಕರು ಮತ್ತು ವ್ಯಾಪಾರಿಗಳಿಗೆ ಆತಂಕ ಮೂಡಿಸಿದ್ದು, ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಡಿಕೇರಿ ಬೆನ್ನಲ್ಲೇ ಚಿಕ್ಕಮಗಳೂರು ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿ ಯುವತಿ ನಾಪತ್ತೆ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಯುವತಿ ನಿಗೂಢವಾಗಿ ನಾಪತ್ತೆಯಾದ ಕೇರಳ ಮೂಲದ ನಂದನ. ಹಾಸನ ತಾಲೂಕಿನ ಚಿಕ್ಕಕಡಲೂರು ಗ್ರಾಮದಲ್ಲಿ ದರೋಡೆ, ಮನೆಗೆ ನುಗ್ಗಿ ಬೆಳ್ಳಿ ನಗದು ದೋಚಿದ 5 ಮಂದಿಯ ಗ್ಯಾಂಗ್. ಒಂದು ಕ್ಷಣದ ನಿರ್ಲಕ್ಷ್ಯ, ಜೀವದ ಜೊತೆ ಆಟ. ರಸ್ತೆ ಸುರಕ್ಷತೆಗೆ ಅಧಿಕಾರಿಗಳ ಕಠಿಣ ಎಚ್ಚರಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.